ಅದನ್ನ ನೋಡ್ತಾ ಹೋಗೋಣ. ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿಯ ಬರ್ಬರ ಹತ್ಯೆಯಾಗಿದೆ. 5 ದಿನ ವಿಚಾರಣೆ ನಡೆಸಿದ್ರು ಕೂಡ ಇನ್ನೊಂದು 5 ದಿನ ಕಸ್ಟಡಿಗೆ ಗ್ಯಾಂಗ್ನ ಒಪ್ಪಿಸಿದ್ದಾರೆ. ಸೊ ಮತ್ತೆ ಗ್ಯಾಂಗ್ನ ಕಸ್ಟಡಿಗೆ ಪಡೆಯೋಕೆ ಏನ್ ಕಾರಣ ಹಾಗಾದ್ರೆ ನೋಡ್ತಾ ಹೋಗೋಣ ಅದನ್ನ. ದರ್ಶನ್ ಗ್ಯಾಂಗ್ನಿಂದ ಸ್ವಾಮಿಯ ಬರ್ಬರ ಹತ್ಯೆಯಾಗಿದೆ. ಈ ಹಿನ್ನೆಲೆಯಲ್ಲಿ ಆರಂಭದಲ್ಲಿ 6 ದಿನ ಕೊಟ್ಟಿದ್ರು, ಇವತ್ತಿಗೆ ಮುಗಿತಾ ಇತ್ತು. ಬಟ್ ಭಾನುವಾರ ಇರೋ ಹಿನ್ನೆಲೆಯಲ್ಲಿ ನೆನೆಯೇ ಮತ್ತೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ನವರು ಇದೀಗ ನ್ಯಾಯಾಧೀಶರು ಮತ್ತೆ 5 ದಿನಗಳ ಕಾಲ ಇಷ್ಟು ಜನರನ್ನ ಆರೋಪಿಗಳನ್ನ ಕಸ್ಟಡಿಗೆ ಕೊಟ್ಟಿದ್ದಾರೆ. ಹಾಗಾದ್ರೆ ವಿಚಾರಣೆ ಇನ್ನೂ ಕೂಡ ಮುಗ್ದಿರ್ಲಿಲ್ವಾ? ಇನ್ನು ಏನೆಲ್ಲ ಬಾಕಿ ಇತ್ತು? ಪೊಲೀಸರಿಗೆ ಅನುಮಾನ ಹುಟ್ಟಿಸ್ತಾ ಇರುವಂತದ್ದು ಯಾವುದು ನೋಡ್ತಾ ಹೋಗೋಣ. ರೇಣುಕಾ ಸ್ವಾಮಿಯ ದೇಹದಲ್ಲಿ ಸುಟ್ಟ ಗಾಯಗಳಿದೆ. ರೇಣುಕಾ ಸ್ವಾಮಿಯ ದೇಹದಲ್ಲಿ ಬರೀ ಹೊಡೆದು ಬಡ್ದು ಮಾಡಿರುವಂತಹ ಗಾಯ ಅಲ್ಲ, ಸುಟ್ಟ ಗಾಯಗಳಿದೆ. ಯಾವುದರಿಂದ ಸುಟ್ರು? ಸ್ವಾಮಿಗೆ ವಿದ್ಯುತ್ ಶಾಕ್ ಕೊಟ್ಟಂತಹ ವಸ್ತುಗಳ ಜಪ್ತಿ ಆಗ್ಬೇಕಾಗಿದೆ. ಆರೋಪಿಗಳು ತನಿಖೆಯಲ್ಲಿ ಬಾಯಿ ಬಿಡ್ತಾ ಇದ್ದಾರೆ. ಬರೀ ಒಡೆದು ಬಡ್ದು ಮಾಡ್ಲಿಲ್ಲ ಸರ್, ಕರೆಂಟ್ ಶಾಕ್ ಕೊಟ್ಟಿದೀವಿ ಅಂತ. ಆರೋಪಿಗಳ ಮೊಬೈಲ್ ಜಪ್ತಿ, ತಾಂತ್ರಿಕ ಅಂಶಗಳ ಸಾಕ್ಷ್ಯವನ್ನ ಇನ್ನೂ ಕೂಡ ಸಂಗ್ರಹ ಮಾಡಬೇಕಾಗಿದೆ. ಮೊಬೈಲ್ಗಳಲ್ಲಿರುವಂತಹ ಮಾಹಿತಿನ ರಿಟ್ರೀವ್ಗೆ ಕಳಿಸಬೇಕಾಗಿದೆ. ಆರೋಪಿಗಳ ಸೋಷಿಯಲ್ ಮೀಡಿಯಾ ಖಾತೆಗಳ ವಿವರವನ್ನ ಪಡಿಬೇಕು. ಅವೆಲ್ಲವೂ ಕೂಡ ಬ್ಯಾಲೆನ್ಸ್ ಇದೆ. ಹಾಗಾಗಿ ಮತ್ತೆ ವಿಚಾರಣೆಗೆ ಕಸ್ಟಡಿಗೆ ತಗೊಂಡಿದ್ದಾರೆ. ಕಸ್ಟಡಿಗೆ ಮನವಿ ಮಾಡಿದ್ರು, ಕೊಟ್ಟಿದೆ ಕೋರ್ಟ್. ಇದೀಗ ಕೊಲೆ ವೇಳೆ ಆರೋಪಿಗಳು ಧರಿಸಿದ ಬಟ್ಟೆಯನ್ನ ವಶಕ್ಕೆ ಪಡಿಬೇಕಾಗಿದೆ. ಬಟ್ಟೆ ಮೇಲೆ ಬಿದ್ದಿರುವಂತಹ ರಕ್ತದ ಕಲೆಗಳೂ ಕೂಡ ಬಹಳ ಪ್ರಾಮುಖ್ಯತೆ ಪಡೆದುಕೊಳ್ಳುತ್ತೆ ಮಹಜರಿನ ಸಂದರ್ಭದಲ್ಲಿ. ಹಾಗಾಗಿ ಆರೋಪಿಗಳು ಎಸೆದಿರುವ ಸ್ವಾಮಿಯ ಬಟ್ಟೆ, ಮಗದೊಂದು ಕಡೆ ಚಪ್ಪಲಿಯನ್ನ ಕೂಡ ಪತ್ತೆ ಮಾಡಬೇಕಾಗಿದೆ. ಒಂದು ಕಡೆ ಆರೋಪಿಗಳ ಬಟ್ಟೆ, ಮತ್ತೊಂದು ಕಡೆ ಕೊಲೆಯಾಗಿರುವ ರೇಣುಕಾ ಸ್ವಾಮಿಯ ಬಟ್ಟೆ, ಚಪ್ಪಲಿ, ಮೊಬೈಲ್ ಇವೆಲ್ಲವೂ ಕೂಡ ಸಿಗಬೇಕಾಗಿದೆ. ಆರೋಪಿಗಳು ಎಲ್ಲಿ ಬಿಸಾಕಿದ್ದಾರೆ ಇದ್ರ ಬಗ್ಗೆಯೂ ಕೂಡ ತನಿಖೆಯನ್ನು ಶುರು ಮಾಡಿ ಆ ಭಾಗಕ್ಕೆ ಕರ್ಕೊಂಡು ಹೋಗ್ತಾರೆ. ಮತ್ತೆ ಸ್ಥಳ ಮಹಜರು ಮುಂದುವರಿಸ್ತಾರೆ. ಹತ್ಯೆ ಬಳಿಕ ಆರೋಪಿಗಳು ಚಿತ್ರದುರ್ಗ ಮತ್ತು ಮೈಸೂರಿಗೆ ಹೋಗಿದ್ದಾರೆ. ಚಿತ್ರದುರ್ಗದವರು ದುರ್ಗಕ್ಕೆ ವಾಪಸ್ ಹೋಗಿದ್ದಾರೆ, ಬೆಂಗಳೂರಿನವ್ರು ಬೆಂಗಳೂರಿಗೆ, ಇನ್ನು ಕೆಲವರು ವಾಪಸ್ ಮೈಸೂರಿಗೆ ಹೋಗಿದ್ದಾರೆ. ಹೀಗಾಗಿ ಮೈಸೂರು ಮತ್ತು ಚಿತ್ರದುರ್ಗದಲ್ಲಿ ಮಹಜರು ಮಾಡಬೇಕಾಗಿದೆ. ಈಗ ಆಲ್ರೆಡಿ ಒಂದು ಹಂತದಲ್ಲಿ ಚಿತ್ರದುರ್ಗದಲ್ಲಿ ಮಹಜರು ಮುಗ್ದಿದೆ, ಬಟ್ ಇನ್ನು ಮುಂದುವರಿಸಬೇಕು. ಸ್ವಾಮಿಯ ಶವಸಾಗಟ ಹೇಗಾಯ್ತು? ಆರೋಪಿಗಳ ಶರಣಾಗತಿಗೆ ಕೊಟ್ಟಿದ್ದ 30 ಲಕ್ಷ ರೂಪಾಯಿ ಡೀಲ್ ಹಣವಾಗಿ ಕೊಟ್ರ ಅಥವಾ ಬೇರೆ ಟ್ರಾನ್ಸ್ಫರ್ ಮಾಡಿದ್ರ? ಯಾರು ಕೊಟ್ರು? 30 ಲಕ್ಷ ಹಣವನ್ನ ಜಪ್ತಿ ಮಾಡಬೇಕಾಗಿದೆ. ಈ ಜಪ್ತಿ ಮಾಡಿರೋದ್ರ ಬಗ್ಗೆ ಮಾಹಿತಿ ಇದೆ ಪೊಲೀಸರ ಹತ್ರ. ಅದನ್ನ ಇನ್ನು ಹೆಚ್ಚುವರಿಯಾಗಿ ತನಿಖೆ ಮಾಡಬೇಕು. ಕೊಲೆಗೆ ಬಳಸಿದ್ದ ಮರದ ಕಟ್ಟಿಗೆ, ಬೆಲ್ಟು, ದೊಣ್ಣೆ ಇವೆಲ್ಲವನ್ನ ಜಪ್ತಿ ಮಾಡಬೇಕಾಗಿದೆ. ಹಾಗಾಗಿ ಇನ್ನೊಂದಷ್ಟು ದಿನಗಳ ಕಾಲ ಇದೀಗ ಕಸ್ಟಡಿಗೆ ಪಡೆದುಕೊಂಡಿದ್ದಾರೆ. ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಉಮೇಶ್ ನೀಡ್ತಾರೆ. ಉಮೇಶ್, 6 ದಿನದ ಕಸ್ಟಡಿಗೆ ಇವತ್ತಿಗೆ ಅಂತ್ಯ ಆಗ್ತಾ ಇತ್ತು. ಬಟ್ ನೆನ್ನೆ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡಿದಾಗ ಇದ್ದ ಅನುಮಾನ ಬಹುಶಃ ಪೊಲೀಸರ ವಿಚಾರಣೆ ಎಲ್ಲ ಮುಗ್ದಿರ್ಬೇಕೇನೋ ಅಂತ ಇತ್ತು. ಬಟ್ ಇಲ್ಲ, ಇನ್ನೂ ಕೂಡ ವಿಚಾರಣೆ ಅಥವಾ ಸಾಕ್ಷ್ಯ ಸಂಗ್ರಹ ಮಾಡೋದು ಹೆಚ್ಚಿನದಾಗಿದ್ದಂಗೆ ಕಾಣಿಸ್ತಾ ಇದೆ ಅಲ್ವಾ? ಖಂಡಿತವಾಗ್ಲೂ ವಿದ್ಯೆ. ಯಾಕೆಂದರೆ ಆರೋಪಿಗಳನ್ನು 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದ್ರು. ಇವತ್ತು ಭಾನುವಾರ ಮತ್ತು ನಾಳೆ ಸರ್ಕಾರಿ ರಜೆ ಇರೋ ಕಾರಣಕ್ಕಾಗಿ ನಿನ್ನೆ ಎಲ್ಲ ಆರೋಪಿಗಳನ್ನು ಕೂಡ ನ್ಯಾಯಾಲಯದ ಮುಂದೆ ಹಾಜರುಪಡಿಸಿದಂಥದ್ದು. ಈ ಸಂದರ್ಭದಲ್ಲಿ ಆರೋಪಿಗಳು ಏನು ಮತ್ತೆ ಯಾಕೆ 5 ದಿನಗಳ ಕಾಲ ಕಸ್ಟಡಿಗೆ ಬೇಕು ಅನ್ನೋದನ್ನು ಸರ್ಕಾರಿ ಪರ ವಕೀಲರು ನ್ಯಾಯಾಧೀಶರಿಗೆ ಮನವರಿಕೆ ಮಾಡಿಕೊಟ್ಟಂಥದ್ದು. ಅದರಲ್ಲಿ ಪ್ರಮುಖವಾಗಿ ಆರೋಪಿಗಳು ಏನು ಕರೆಂಟ್ ಶಾಕ್ನಿಂದ ಕೊಲೆ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ. ಹಾಗಾಗಿ ಸಂಬಂಧಪಟ್ಟ ಹಾಗೆ ಮಾಹಿತಿ ಕಲೆ ಆಗಬೇಕಾಗಿದೆ. ಮತ್ತು ಎಲೆಕ್ಟ್ರಾನಿಕ್ ಮೆಗ್ಗಾನು ಎಲ್ಲೋ ಬಿಸಾಡಿದಿರುವಂಥದ್ದು, ಅದನ್ನು ಕೂಡ ವಶಕ್ಕೆ ಪಡಿಬೇಕು. ಮತ್ತು ಏನು ರೇಣುಕಾ ಸ್ವಾಮಿನ ಕೊಲೆ ಮಾಡಿ ಬಿಸಾಕಿದ ಜಾಗ ಏನಿದೆ ಅಲ್ಲಿ ಆತನನ್ನು ಬೆತ್ತಲೆಯಾಗಿ ಬಿಸಾಕಿದ್ದಂಥದ್ದು. ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಬಟ್ಟೆ ಎಲ್ಲೋಯಿತು, ಆತನ ಚಪ್ಪಲಿ ಎಲ್ಲೋಯಿತು, ಮತ್ತು ಆತನ ಬಳಿ ಇದ್ದಂಥ ಮೊಬೈಲಲ್ಲಿ ಅನ್ನೋ ನಿಟ್ಟಿನಲ್ಲಿ ತನಿಖೆ ಮಾಡಬೇಕಾಗಿದೆ. ಆರೋಪಿಗಳು ಈ ಕೊಲೆ ಸ್ಕೆಚ್ಚಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅನ್ನೋದ್ರ ಬಗ್ಗೆ ಪರಸ್ಪರ CDR ಕಲೆ ಹಾಕಬೇಕಾಗಿದೆ. ಅದನ್ನು ಕೂಡ ಪೊಲೀಸರು ಕಲೆ ಹಾಕೋದಕ್ಕೆ ಮುಂದಾಗಿರುವಂಥದ್ದು. ಪರಸ್ಪರ ವಾಟ್ಸಪ್ ಕಾಲ್ ಆಗಿರ್ಬೋದು, ಬೇರೆ ಬೇರೆ ಮೆಸೇಜ್ಗಳಾಗಿರ್ಬೋದು, ಎಲ್ಲವನ್ನು ಕೂಡ ಡಿಲೀಟ್ ಮಾಡಿದ್ದಾರೆ. ಅದನ್ನು ರಿಟ್ರೀವ್ ಮಾಡಬೇಕಾಗಿರುವಂಥದ್ದು. ಯಾವಾಗ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣ ಯಾವಾಗ ಬೆಳಕಿಗೆ ಬರ್ತದೆ, ಆ ನಂತರದಲ್ಲಿ ಆರೋಪಿಗಳು ಒಂದಷ್ಟು ಜನ ಮೈಸೂರಿಗೆ ಹೋಗಿದ್ದಾರೆ, ಮತ್ತಷ್ಟು ಜನ ಚಿತ್ರದುರ್ಗಕ್ಕೆ ಹೋಗಿರುವಂಥದ್ದು. ಆಗ ಅಲ್ಲಿ ಹೋಗಿ ಯಾರನ್ನು ಭೇಟಿ ಮಾಡಿದ್ರು, ಅಲ್ಲಿ ಯಾವೆಲ್ಲ ವಿಚಾರಗಳು ಚರ್ಚೆ ಮಾಡಿದ್ರು ಅನ್ನೋ ನಿಟ್ಟಿನಲ್ಲೂ ಕೂಡ ತನಿಖೆ ಮಾಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಸಾಕ್ಷ್ಯಗಳನ್ನು ಕೂಡ ಕಲೆ ಹಾಕಬೇಕಾಗಿರುವಂಥದ್ದು. ಮೈಸೂರು ಮತ್ತು ಚಿತ್ರದುರ್ಗ 2 ಕಡೆಗಳು ಕೂಡ ಇವತ್ತು ಸ್ಥಳ ಮಹಜರು ನಡೆಸುವಂಥ ಸಾಧ್ಯತೆ ಕೂಡ ಇರುವಂಥದ್ದು. ಹಾಗಾಗಿ ಎಲ್ಲ ವಿಚಾರಗಳಿಗೆ ಮತ್ತೆ ಆರೋಪಿಗಳ ಅವಶ್ಯಕತೆ ಇದೆ ಅಂತೇಳಿ ಸರ್ಕಾರಿ ಪರ ವಕೀಲರು ನಿನ್ನೆ ನ್ಯಾಯಾಧೀಶರ ಮನವಿ ಮಾಡಿಕೊಂಡ ಹಿನ್ನೆಲೆಯಲ್ಲಿ ಈಗ 5 ದಿನಗಳ ಕಾಲ ಮತ್ತೆ ಕಸ್ಟಡಿಗೆ ಕೊಟ್ಟಿರುವಂಥದ್ದು. ಎಲ್ಲ ಪ್ರಕ್ರಿಯೆಗಳನ್ನು ಕೂಡ ಇಂದಿನಿಂದ ಮತ್ತೆ ಪೊಲೀಸರು ಆರಂಭ ಮಾಡಲಿದ್ದಾರೆ. ವಿದ್ಯಾ, ಧನ್ಯವಾದ ಉಮೇಶ್ ತಮ್ಮ ಡೀಟೇಲ್ಸ್ಗೆ. ಸೊ ಈಗ ಉಳಿದಂತಹ ಸಮಯದಲ್ಲಿ ಇನ್ನೂ ಹೆಚ್ಚಿನ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕೋ ಕೆಲಸ ಪೊಲೀಸರು ಮಾಡ್ತಾರೆ.
ರೇಣುಕಾ ಸ್ವಾಮಿಯನ್ನ ಕೊಲೆ ಮಾಡಿದ ನಂತರ ಆತನ ಬಾಡಿ ಸಾಗಾಟ, ಶವ ಸಾಗಾಟ ಹೇಗೆ ಅನ್ನುವಂತಹ ಸ್ಕೆಚ್ ಎಲ್ಲಿ ನಡೆದಿತ್ತು? ದರ್ಶನ್ ಗ್ಯಾಂಗ್ನಿಂದ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಟ ದರ್ಶನ್ ಮನೆಯಲ್ಲೇ ಈ ಸ್ಕೆಚ್ ನಡೆದಿತ್ತಾ? ಶವ ವಿಲೇವಾರಿ ಬಗ್ಗೆ, ಅಂದ್ರೆ ಶವವನ್ನ ಹೆಂಗ್ ತಗೊಂಡೋಗೋದು, ಎಲ್ಲಿ ಬಿಸಾಕೋದು ಗೊತ್ತಾಗ್ದಲೇ ಇರೋ ರೀತಿ ಕೈ ತೊಳ್ಕೊಳ್ಳೋದು ಹೇಗೆ ಈ ಪ್ರಕರಣದಿಂದ? RR ನಗರದ ಮನೆಯಲ್ಲೇ ಸ್ಕೆಚ್ ಹಾಕಿದ್ರ ಆರೋಪಿಗಳು. ಸ್ವಾಮಿ ಕೊಲೆ ಬಳಿಕ ದರ್ಶನ್ ನಿವಾಸಕ್ಕೆ ಆರೋಪಿಗಳು ಹೋಗಿದ್ದಾರೆ. ಅದರಲ್ಲಿ A10 ಆರೋಪಿ ವಿನಯ್ ಸೇರಿ ಮತ್ತಿತರರು ಘಟನೆ ಬಗ್ಗೆ ಚರ್ಚೆ ಮಾಡಿದ್ದಾರೆ. ಬಾಡಿಯನ್ನ ಸಾಗಾಟ ಮಾಡೋದು ಹೇಗೆ ಅಂತ, ಶವ ವಿಲೇವಾರಿ ಮತ್ತು ತಮ್ಮ ಹೆಸರು ಬರೆದಂತೆ ಡೀಲ್ ನಡೆಸೋದ್ರ ಬಗ್ಗೆ 30 ಲಕ್ಷ ರೂಪಾಯಿಗೆ ಡೀಲ್ ಕೊಟ್ಟಂಗೆ ಕಾಣಿಸ್ತಾ ಇದೆ, ಅಥವಾ ಇವರು ಡೀಲ್ ತಗೊಂಡಂಗೆ ಕಾಣಿಸ್ತಾ ಇದೆ. ಒಂದ್ ಕಡೆ ಒಡೆದು ಬಡ್ದು ಕರೆಂಟ್ ಶಾಕ್ ಕೊಟ್ಟು ರೇಣುಕಾ ಸ್ವಾಮಿ ಸಾವನ್ನಪ್ತಾನೆ. ಅದಾದ ನಂತರ ಸರಿ ಈಗ ಮುಂದಕ್ಕೆ ಏನು ಮಾಡೋದು? ಆತನ ಬಾಡಿಯನ್ನು ವಿಲೇವಾರಿ ಮಾಡಬೇಕು, ಬೇರೆ ಕಡೆ ಬಿಸಾಡಬೇಕು. ಎಲ್ಲಿ ಬಿಸಾಡೋದು, ಹೇಗೆ ಬಿಸಾಡೋದು, ಜಾಗ ಎಲ್ಲಿ ಇವರು ಪ್ಲಾನ್ ಮಾಡಿದ್ರು ಚರ್ಚೆಗೆ? ದರ್ಶನ್ ಮನೆ ಅಂತ ಹೇಳಲಾಗ್ತಾ ಇದೆ.